ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಯಾವುದು ಶೂಟಿಂಗ್ ಇರಲಿಲ್ಲ, ಸೊ ಒಂದು ಚಾನಲಲ್ಲಿ ಮೇಕಪ್ ಮಾಡಿ ಬರೋದಿತ್ತು, ಸೊ ಓಡ್ತಾ ಇದ್ದೀನಿ. ಇವತ್ತಿನ ನಮ್ಮ ನಡೆ ಮಲ್ಲೇಶ್ವರಂ ಕಡೆ, ಬನ್ನಿ ಹೋಗೋಣ. ಹೋಗ್ತಾ 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 ಫಸ್ಟ್ ಸಿಕ್ಕಿದ್ದು ಗುರುಗುಂಟೆಪಾಳ್ಯದಲ್ಲಿ ಫುಲ್ ಟ್ರಾಫಿಕ್ ಇತ್ತು. ಅಯ್ಯೋ, ಬಿಸಿಲು ಬೇರೆ. ಸ್ವಲ್ಪ ವೆದರ್ ಚೆನ್ನಾಗಿತ್ತು, ಪರವಾಗಿಲ್ಲ. ಸಿಗ್ನಲ್ ಬಿಟ್ಟ ತಕ್ಷಣ ಹೋದೆ. ನೆಕ್ಸ್ಟ್ ನಮ್ಮ ಲೊಕೇಶನ್ TTD. ಹಂಗೂ ಹಿಂಗೂ ರೀಚ್ ಆಗಿ ಡೈರೆಕ್ಟ್ ಪಾರ್ಕಿಂಗ್ ಹೋಗಿ ಗಾಡಿನ ಪಾರ್ಕ್ ಮಾಡಿ ಲಿಫ್ಟಲ್ಲಿ ಮೇಲೆ ಹೋದೆ ಸೆಕೆಂಡ್ ಫ್ಲೋರ್ಗೆ. ಇದೆ ನಮ್ಮ ಸ್ಟುಡಿಯೋ. ಒಳಗಡೆ ಹೋಗಿ ಇನ್ನೇನು ಮಾಡೋದು ಅಂತ ಹೋಗಿದ ತಕ್ಷಣ ಯಾರು ಬಂದಿರಲಿಲ್ಲ. ಕಿಟ್ಟೆಲ್ಲ ಜೋಡಿಸೋಣ ಅಂದ್ಬಿಟ್ಟು ಹೇರ್ ಸ್ಟೈಲ್ ಸರಿ ಮಾಡಿಕೊಂಡು ಕಿಟ್ ತೆಗ್ದೆ. ಕಿಟ್ಟಲ್ಲಿರೋ ಐಟಮ್ ಎಲ್ಲ ಪೇಪರ್ ಹಾಕಿ ನೀಟಾಗಿ ಜೋಡಿಸಿದೆಲ್ಲ ಆಯಿತು. ಯಾರು ಬರಲಿಲ್ಲ. ಏನಂತ ಸುಮ್ಮನೆ ವಿಡಿಯೋ ಸ್ಕ್ರೋಲ್ ಮಾಡ್ಕೊಂಡು ಕೂತಿದ್ದೆ, ಇನ್ಸ್ಟಾಗ್ರಾಮ್ ಮಾಡ್ಕೊಂಡು ಇನ್ನೊಂದು ಫೋನಲ್ಲಿ. ಫೈನಲಿ ಬಂದರು. ಬಂದ ತಕ್ಷಣ ಅವರು ಹೇರ್ ಸ್ಟೈಲ್ ಸರಿ ಮಾಡ್ಕೊಂಡ್ರು. ಹೆಲ್ಮೆಟ್ ಹಾಕೊಂಡು ಬರ್ತಾರಲ್ಲ, ಸೊ ಹೇರ್ ಸ್ಟೈಲ್ ಎಲ್ಲ ಹಾಳಾಗಿತ್ತು. ಅವರು ನನಗೊಂದು ಸ್ವಲ್ಪ ಟೈಮ್ ಕೊಡಪ್ಪ, ನಾನು ಹೇರ್ ಸ್ಟೈಲ್ ರೆಡಿ ಮಾಡ್ಕೊತೀನಿ ಅಂತ ಹೇಳಿದ್ರು. ನಾನು ಓಕೆ ಸರ್, ಹೌದಾ ಅಂತಂದೆ. ಅವರು ಕ್ರೀಮ್ ಹಾಕೊಂಡು ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರು. ಸೊ ಮೇಕಪ್ ಎಲ್ಲ ಸ್ಟಾರ್ಟ್ ಆಯಿತು. ಹಂಗೆ ಮಾತಾಡ್ತಾ ಅವರು ನಮ್ಮ ಚಿಕ್ಕಬಣ್ಣವ್ರು ಅಂತ ಗೊತ್ತಾದ್ಮೇಲೆ ಇನ್ನೂ ಸ್ವಲ್ಪ ಖುಷಿ ಆಯಿತು. ಸರ್, ನಾನು ಅಲ್ಲೇ ಬಗ್ಲುಗುಂಟೆ ಎಲ್ಲ ಅಂತ ಹೇಳ್ಕೊಂಡು ಮಾತಾಡಿಕೊಂಡು ಅವ್ರ ಜೊತೆನೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಮೇಕಪ್ ಮಾಡಿದ್ದಾರೆ. ಪರವಾಗಿಲ್ಲ, ಅವರು ಖುಷಿಯಾಗಿ ಮಾತಾಡಿದ್ರು. ನೆಕ್ಸ್ಟ್ ಮೇಕಪ್ ಎಲ್ಲ ಮುಗೀತು, ಕಿತ್ತ ಕ್ಲೋಸ್ ಮಾಡಿ ನೆಕ್ಸ್ಟ್ ಹೋಗಿದ್ದೆ ಗ್ರೀನ್ ರೂಮ್ಗೆ. ಕ್ಯಾಮ್ರಾ ಎಲ್ಲ ರೆಡಿ ಇತ್ತು, ಆದರೆ ಆ್ಯಂಕರ್ ಇನ್ನೂ ಬಂದಿರಲಿಲ್ಲ. ಅಲ್ಲೂ ಸ್ವಲ್ಪ ಲೇಟ್ ಮಾಡಿದ್ರು. ಸೊ ಯಾರು ವೆಯ್ಟ್ ಮಾಡ್ತಾರೆ ಅಂತ ನಾನು ಅಲ್ಲಿಂದ ಹೊರಟೆ. ನೆಕ್ಸ್ಟ್ ರೋಡಲ್ಲಿ ಹೋಗುವಾಗ ಒಬ್ಬರು ಅಜ್ಜಿ ಆಟೋಗೆ ವೆಯ್ಟ್ ಮಾಡ್ತಾ ಇದ್ರು. ಸೊ ನನಗೆ ಕೈ ಹಾಕಿದ್ರು, ನಾನು ನಿಲ್ಲಿಸ್ದೆ. ಅಜ್ಜಿ ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ಕೆ ಹಿಂಗೆ ಬಗಲಗುಂಟೆ ಹೋಗ್ಬೇಕು ಅಂದರು. ಸೊ ನಾನು ಅವ್ರ ಜೊತೆ ಮಾತಾಡಿಕೊಂಡು ನಿಧಾನಕ್ಕೆ, ಅವರು ಇದೆಲ್ಲ ಸೇಫಾಗಿ ಹೋಗ್ಬೇಕು ಅಂತ ನಿಧಾನಕ್ಕೆ ಹೋದೆ. ಅಜ್ಜಿ ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಕೆ ನಾನು ಏನು ಹೇಳಪ್ಪ ಅಂತೇಳಿ ಕ್ಯಾಮ್ರಾ ನೋಡ್ಕೊಂಡಿದ್ರು. ಸೊ ಅವ್ರನ್ನ ಡ್ರಾಪ್ ಮಾಡಿದೆ ಅಯ್ಯಪ್ಪ ಟೆಂಪಲ್ ಹತ್ರ. ಅವ್ರು ಹೇಳ್ಕೊಂಡು ದೇವ್ರು ನಿನಗೆ ಒಳ್ಳೇದು ಮಾಡ್ಲಪ್ಪ ಅಂತ ಆಶೀರ್ವಾದ ಮಾಡಿದ್ರು. ನನಗೆ ತುಂಬ ಖುಷಿ ಆಯಿತು. ನಾನು ಹೋಗ್ತಾ ನನ್ನ ಮೈಂಡಲ್ಲಿ ಬಂದಿದ್ದೇನು ಅಂದರೆ, ಎಲ್ರಿಗೂ ಹೆಲ್ಪ್ ಮಾಡೋದು ಬೇಡ, ಬಟ್ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡೋಣ. ಸೊ ಲೆಟ್ಸ್ ಗೋ. ನೆಕ್ಸ್ಟ್ ನನಗೆ ತುಂಬ ಹೊಟ್ಟೆ ಹಸಿತಾಯಿತ್ತು. ಬೆಳಗ್ಗೆ 11 ಗಂಟೆಗೆ ಮಾಡಿದ್ದೆ ಟಿಫನು. ಸೊ ಅಲ್ಲಿ ಹೋಗ್ತಾ ನನ್ನ ಫ್ರೆಂಡ್ ಅಂಗಡಿಗೆ ಸಿಕ್ತು. ಅಲ್ಲಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಮುಗೀತು. ನಾಳೆ ಇನ್ನೊಂದು ಸಕ್ಕದಾಗಿರೋ ಕಂಟೆಂಟ್ ಒಂದಿನ ಮತ್ತೆ ಬರ್ತೀನಿ. ಎಲ್ಲರೂ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ಸ್ ಮಾಡಿ, ಸ್ಟೋರಿಗೆ ಹಾಕಿ. ನಾಳೆ ಚೆನ್ನಾಗಿರುತ್ತೆ ಕಂಟೆಂಟ್ 100%. ಓಕೆ, ಬಾಯ್.